ಯಾವ ಊರಿಗೂ ₹1 ಅಭಿವೃದ್ಧಿ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರ, ಎಲ್ಲರನ್ನೂ ಉದ್ಧಾರ ಮಾಡಿಬಿಟ್ಟಿವಿ. ಸಿದ್ದರಾಮಯ್ಯ ಅವ್ರ ದಿನ ಹೇಳ್ತಾರ, ಕೇಳಿರಿಲ್ಲ, 5 ಗ್ಯಾರಂಟಿ ಕೊಟ್ಟಿವಿ, ಉದ್ಧಾರ ಮಾಡಿಬಿಟ್ಟಿವಿ, ಏನು ₹1 ಇಲ್ಲ. ನಿಮಗ್ ಗೊತ್ತಿರ್ಲಿ, ಈ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕಾದದ್ದು 9 ಯೂನಿವರ್ಸಿಟಿ ಚಾಲು ಮಾಡಿದ್ವಿ ನಮ್ಮ ಗೌರ್ಮೆಂಟ್ ಇದ್ದಾಗ. ಅವ್ರು ಬಂದ್ ಮಾಡ್ಲಾಕತ್ತಾರ, ನೋಡಿರಲ್ಲ, ಪೇಪರ್ ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ. ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ ₹10 ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರ್ಸ್ಲಿಕ್ಕೆ ಸಾಲ ಮಾಡಿದಾರೆ, ಸಾಲ ತೀರ್ಸ್ಲಿಕ್ಕೆ ಸಾಲ ಮಾಡ್ಲಕತ್ತಾರ, ಕಂತು ಕಟ್ಲಿಕ್ಕೆ ಸಾಲ ಮಾಡಿ ಕಂತು ಕಟ್ಲಕತ್ತಾರ. ಅದು ಸರ್ಕಾರ ನಡೆಸೋ ಪದ್ಧತಿ ಅಲ್ಲ. ಬಂದದ್ರಲ್ಲಿ ಅರ್ಧ ಡೆವಲಪ್ಮೆಂಟಿಗೆ ಖರ್ಚು ಮಾಡಬೇಕು, ಅರ್ಧ ಉಳಿದದ್ದು ಎಂಥವಕ್ಕೆಲ್ಲ ಖರ್ಚು ಮಾಡಬೇಕು. ಈಗ ಪೂರ್ಣ ಅದಕ್ಕೆ ಮಾಡ್ತಾ ಇದ್ದಾರೆ. ₹1 ಅವ್ರ ಹತ್ರ ಇಲ್ಲ. ಕಾಂಟ್ರಾಕ್ಟರ್ಗಳು ಯಾರು ಕೆಲಸ ಕೊಟ್ಟರೆ ಬ್ಯಾಡಲ್ಲಕತ್ತಾರ. 50,000 ಕೋಟಿ ಕಾಂಟ್ರಾಕ್ಟರ್ಗಳ ಬಿಲ್ ಕೊಟ್ಟಿಲ್ಲ ಅಂತ ಎಲ್ಲಾ ಜಿಲ್ಲೆನಲ್ಲಿ ಕಾಂಟ್ರಾಕ್ಟರ್ ಸ್ಟ್ರೈಕ್ ಮಾಡ್ಲಕತ್ತಾರ. ಎಷ್ಟೋ ಮಂದಿ ವಿಷ ತಗೊಳಕತ್ತಾರ, ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಅಧಿಕಾರಿಗಳಿಗೆ ಭ್ರಷ್ಟಾಚಾರದಿಂದ ಒತ್ತಡ ಹಾಕಿದಕ್ಕೆ ಅಧಿಕಾರಿಗಳು ಸತ್ತರೆ ಈಗ 6 ಜನ. ನೀವು ನೋಡ್ತಿರಲಿಲ್ಲ ಪೇಪರ್, ನನ್ಗೆ ಗೊತ್ತಿಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಇಟ್ಕೊಂಡ್ರೆ ನೀವು ಏನು ಅಭಿವೃದ್ಧಿ ಕೇಳ್ತೀರಿ? ಕೇಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಇದು ದೇವಸ್ಥಾನದ ಕಾರ್ಯಕ್ರಮ, ನಾನು ಜಾಸ್ತಿ ಮಾತಾಡಬಾರ್ದಂತೆ. ಇವ್ರು ನಮ್ಮ ನಾಯ್ಡು ಅವ್ರು ಭಾಳ ಒತ್ತಡ ಹಾಕ್ಲಕತ್ತಿದ್ರು. ಅದಕ್ಕೆ ಹೇಳಿದೆ, 5 ಗ್ಯಾರಂಟಿ ಕೊಟ್ಟು ಎಲ್ಲರನ್ನೂ ಉದ್ಧಾರ ಮಾಡೀವಿ, ಏನೂ ಮಾಡೋದು ಆಗೋದಿಲ್ಲ ಅಂತ ಸಿದ್ದರಾಮಯ್ಯನವ್ರು ದಿನ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ಪರಿಸ್ಥಿತಿ ಚಂದಿಲ್ಲ ಸರ್ಕಾರದ. ₹1 ಕೊಡೋ ಪರಿಸ್ಥಿತಿ ಒಳಗೆ ಅವ್ರಿಗಿಲ್ಲ. ನಾನು ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೇನು ಮನವಿ ಕೊಟ್ಟಿರಿ, ನನ್ನ ನೀತಿ ಮಿತಿ ಒಳಗೆ ನನಗಿರೋದು ₹5 ಕೋಟಿ ಪ್ರತಿ ವರ್ಷ MP ಗ್ರಾಂಟ್ ಬರ್ತದೆ. ಅದನ್ನು 2 ಜಿಲ್ಲೆ, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಹಂಚಿಕೊಡ್ಬೇಕು. 1625 ಕಂದಾಯ ಗ್ರಾಮಗಳದಾವ, 3200 ಜನವಸತಿಗಳದಾವ. ಜನವಸತಿಗಳಂದ್ರೇನು? ಗೊಲ್ಲರಟ್ಟಿ, ನಾಯ್ಕರಟ್ಟಿ, ಮಾದರಟ್ಟಿ, ಲಂಬಾಣಿ ಹಟ್ಟಿ, ಇಂಥವೆಲ್ಲ ಸೇರಿ 3200 ಅದಾವ. 3200. ನಮ್ಮದು ಸರ್ಕಾರ ಇತ್ತಂದ್ರೆ ನಮ್ಮ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕೊಡಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ಗೆ ಗ್ರಾಂಟ್ ಕೊಟ್ಟು, ನಿಡಗಲ್ಲಲ್ಲಿ ಒಂದು ದೇವಸ್ಥಾನ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ಎಲ್ಲಾ ರಾಜ್ಯಕ್ಕೆ ಕೊಡುವಾಗ 50,000 ಕೋಟಿ 60,000 ಕೋಟಿ ಇವ್ರಿಗೆ ದುಡ್ಡು ಕೊಡ್ತಾರೆ. 70,000 ಕೋಟಿನೂ ಬರ್ತದೆ. ಕೇಂದ್ರ ಸರ್ಕಾರ ಎಲ್ಲಿ ಕೇಂದ್ರ ಸರ್ಕಾರ 2 ಕೆಲಸ ನೇರವಾಗಿ ತಗೊಳ್ಳುವಂಥದ್ದು. ಒಂದು ರೈಲ್ವೆ ಲೈನ್ ಹಾಕೋದಿದ್ರೆ ಹೇಳಿ, ನಾವು ಬೆನ್ನತ್ತಿ ಮಾಡಿಸ್ಕೊಡ್ತೀವಿ. ಈಗ ರೈಲ್ವೆದು ನಾನು ಬೆನ್ನತ್ತಿ ಮಾಡಿಸ್ತೀನಿ. ನಮ್ಮ 75 ವರ್ಷ ಆದ್ರೂ ದಿನಕ್ಕೆ 30 ಸಾರಿ ಗೇಟ್ ಹಾಕ್ತಿದ್ರು ಚಿತ್ರದುರ್ಗದಾಗ. ಗೇಟ್ ಎಷ್ಟು ಸರಿ? 30 ಸಾರಿ ಗೇಟ್ ಹಾಕ್ತಿದ್ರು. ಗಾಡಿಗಳು ಕಿಲೋಮೀಟರ್ ಗಟ್ಟಲೆ ನಿಂದಿರ್ತಿದ್ವು. ಅದನ್ನೆಲ್ಲ ಅರ್ಧ ದುಡ್ಡು ಇವ್ರು ಕೊಡ್ಬೇಕಾಗಿತ್ತು, ರಾಜ್ಯ ಸರ್ಕಾರ, ಅರ್ಧ ನಮ್ಮ ಕೇಂದ್ರ ಸರ್ಕಾರ ಕೊಡ್ಬೇಕಾಗಿತ್ತು. ಅಪ್ಪ ಅಣ್ಣ ಅಂದು ಪೂರ್ಣ ರೊಕ್ಕ 3 ಓವರ್ ಬ್ರಿಡ್ಜ್ಗಳಿಗೆ, ಆರೋಪಿಗಳಿಗೆ, ರೈಲ್ವೆ ಓವರ್ ಬ್ರಿಡ್ಜ್ಗಳಿಗೆ 3ಕ್ಕೂ ನಿನ್ನೆ ಪೇಪರ್ ನೋಡಿರ್ಬೇಕು, ಪೂರ್ಣ ಅಲ್ಲಿಂದ ತಗೊಂಡು ಬಂದೆ. ಅದು ಇದ್ರೆ ನಾವು ಮಾಡ್ಬೋದು. ಬಟ್ ಈಗ ಉಳಿದದ್ದಕ್ಕೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೊಡೋದು.